ಅಂತ ತಿಳ್ಕೊಳ್ಳಿ. ಇದನ್ನ ಝೆಡ್ ಆಕಾರದಲ್ಲಿ ತಗೋಬೇಕು. 4 ರಿಂದ 6 ಮಾದರಿಗಳನ್ನ ತಗೋಬೇಕಾಗುತ್ತೆ. ಇಲ್ಲಿ ಝೆಡ್ ಆಕಾರದಲ್ಲಿ ತಗೋಬೇಕು. ಆಮೇಲೆ ತಿಪ್ಪೆ ಇರೋ ಕಡೆ ಎಲ್ಲ ತಗೋಬಾರ್ದು. ಮರ ಇದ್ರೆ ಅಲ್ಲಿನೂ ತಗೋಬಾರ್ದು. ನೀರ್ ಹರಿಯೋ ಕಾಲುವೆ ಇದ್ರೆ ಅಲ್ಲಿನೂ ತಗೋಬಾರ್ದು. ಆಮೇಲೆ ನೀವು ಗೊಬ್ಬರ ತರಿಸಿ ಹೊಲದಲ್ಲೇ ಇಡ್ಸಿರ್ತೀರಲ್ಲ ಆ ಜಾಗಗಳಿಂದ ತಗೋಬಾರ್ದು. ಏನಾದ್ರೂ ಜಾನುವಾರುಗಳನ್ನ ಅಲ್ಲಿ ಮೇಯ್ಸಕ್ ಬಿಟ್ಟು ಅದು ಸಗಣಿ ಅದೆಲ್ಲ ಹಾಕಿದ್ರೆ ಅಲ್ಲಿನೂ ತಗೋಬಾರ್ದು ನೀವು. ಈ ಝೆಡ್ ಆಕಾರದಲ್ಲಿ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್. ಆಮೇಲೆ ಈ ಜಾಗಗಳಲ್ಲಿ ವಿ ಆಕಾರದಲ್ಲಿ ಮಣ್ಣನ್ನ ಕೊರಿಬೇಕಾಗುತ್ತೆ. ಇಲ್ಲಿ 1/2 ರಿಂದ 1 ಇಂಚಷ್ಟು ಮಣ್ಣನ್ನ ಕೊರೆದು ಒಂದು ಗೋಣಿ ಚೀಲದ ಮೇಲೆ ಹಾಕೋಬೇಕು. ಅದೇ ರೀತಿ ಈ 5 ಜಾಗಗಳಿಂದನೂ ನೀವು ಅದೇ ಗೋಣಿ ಚೀಲದ ಮೇಲೆ ಹಾಕೋಬೇಕಾಗುತ್ತೆ. ಸಂಗ್ರಹಣೆ ಮಾಡ್ಕೊಂಡಾದ್ಮೇಲೆ ಅದನ್ನ ವೃತ್ತಾಕಾರದಲ್ಲಿ ಮಾಡ್ಕೋಬೇಕು. ಚೀಲದ ಮೇಲೆ ವೃತ್ತಾಕಾರ ಮಾಡಿ ಅದನ್ನ 4 ಭಾಗ ಮಾಡ್ಕೋಬೇಕು. ಈ 5 ಕಡೆ ತಗೊಂಡಿದ್ದನ್ನ ವಿ ಆಕಾರದಲ್ಲಿ ಮಾಡಿಕೊಂಡು 1/2 ಇಂದ 1 ಇಂಚಷ್ಟು ಕೊರ್ಕೊಂಡು ಚೀಲದ ಮೇಲೆ ಹಾಕೋಬೇಕು. ಅದನ್ನ ವೃತ್ತಾಕಾರದಲ್ಲಿ ಹಾಕೊಂಡು ಆಪೋಸಿಟ್ ಸೈಡ್ಸ್